pre-release event. Sanju Red's Geeta 2 song was all the best. Thank you. ಇರುತ್ತೆ ಅಂತ ಭಾವಿಸ್ತೀನಿ. ಇದೇ ಕೂಡ ಈಗ ತಾನೇ ನೀವು ಸಿನಿಮಾ ನೋಡಿದ್ರಿ, ನಿಮ್ಮ ಅಭಿಪ್ರಾಯಗಳನ್ನ ತುಂಬ ಪ್ರಾಮಾಣಿಕವಾಗಿ ನಿಮ್ಮ ಫೇಸ್ಬುಕ್ಕಲ್ಲಿ ಆಗ್ಬೋದು, ಇನ್ಸ್ಟಾದಲ್ಲಿ ಆಗ್ಬೋದು, ನಿಮ್ಮ ಸ್ನೇಹಿತರ ಹತ್ರ ಆಗ್ಬೋದು, ನಿಮ್ಮ ಸಂಬಂಧಿಕರ ಹತ್ರ ಆಗ್ಬೋದು, ಇವ್ರ ಹತ್ರ ಹಂಚ್ಕೊಳ್ಳಿ. ಈ ಕೊನೆ ಹಾಡನ್ನ ಈಗ ಶಿವಣ್ಣ ಲಾಂಚ್ ಮಾಡಿದ್ದು, ಕವಿಗಳು ಬರೆದಿರೋ ಹಾಡಿದ್ದು, ತುಂಬ ಅದ್ಭುತವಾದ ಲಿರಿಕ್ಸು, ಸತ್ಯ ಹೆಗಡೆಯ ಮ್ಯಾಜಿಕಲ್ ಛಾಯಾಗ್ರಹಣ. ತುಂಬ ಜೂನ್ 10ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, 17ಕ್ಕೆ ಬಿಡುಗಡೆ ಮಾಡಿದ್ದವ್ರು ನಾವು, ಮತ್ತೆ 3 ದಿನದ ಟ್ರಯಲ್ ಅಂತ ಮಾಡಿ ನಿಲ್ಲಿಸಿ ಈಗ ಮತ್ತೆ 21 ನಿಮಿಷಗಳ ಫುಟೇಜ್ ಆ್ಯಡ್ ಮಾಡಿ 6ಕ್ಕೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಒಳ್ಳೆಯ ಕನ್ನಡ ಸಿನಿಮಾ, ಒಳ್ಳೆಯ ಪ್ರಯತ್ನಗಳಾದಾಗ ನಮ್ಮ ಕೈ ಹಿಡಿದವರು ನೀವು. ಈ ಬಾರಿನೂ ನಮ್ಮ ಆಸೆಯನ್ನು ಭ್ರಮನಿರಸನಗೊಳಿಸಲ್ಲ ಅನ್ನೋ ಒಂದು ನಂಬಿಕೆ ಇಟ್ಟುಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಮೊದಲನೇ ಸಾರಿ ಬಿಡುಗಡೆ ಆದಾಗ ನನಗೂ ಕೂಡ ಒಬ್ಬ ಪ್ರೇಕ್ಷಕನಾಗಿ ನೋಡುವಾಗ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಹೊಡಿತಾ ಇದೆ, ಏನೋ ಕನೆಕ್ಟ್ ಆಗ್ತಿಲ್ಲ, ಯಾಕೆ ಹಿಂಗಾಗ್ತಿದೆ ಅನ್ನೋ ಭಾವನೆ ನನಗೂ ಬಂದಿತ್ತು. ಆದ್ರೆ ಮೊನ್ನೆ ಇವತ್ತು ನೀವೇನ್ ನೋಡಿದ್ರಿ, ಅದನ್ನ ನೋಡಿದ ನಂತರ ನನಗೆ ಬಹಳ ಖುಷಿ ಆಯ್ತು, ಸಮಾಧಾನನೂ ಆಯ್ತು. ಯಾಕಂದ್ರೆ ನಾಗಶೇಖರ್ ಮೇಲೆ ನಮ್ಗೆಲ್ಲ ಒಂದು ಭರವಸೆ, ಒಬ್ಬ ಡೈರೆಕ್ಟರ್ ಆಗಿ ನಾಗಶೇಖರ್ ತುಂಬಾ ಚಂದ ಕಥೆ ಹೇಳ್ತಾರೆ ಅಂತ. ಆದ್ರೆ ಎಲ್ಲೋ ಆ ಭರವಸೆ ಹಿಂದಿನ ಆವೃತ್ತಿಯಲ್ಲಿ ಸ್ವಲ್ಪ ಕಡಿಮೆ ಅನ್ಸಿದಾಗ ಬೇಜಾರಾಗಿತ್ತು. ಬಟ್ ಈಗ ನಾಗಶೇಖರ್ ಎಷ್ಟು ಚಂದ ಕತೆ ಹೇಳ್ತಾರೆ ಅನ್ನೋದು ಅಗೇನ್ ಈ ಸಿನಿಮಾದಲ್ಲಿ, ಈ ವರ್ಷನಲ್ಲಿ ಖಂಡಿತ ಪ್ರೂವ್ ಆಗುತ್ತೆ. ಇಲ್ಲಿ ನನ್ನ ಪ್ರಕಾರ ಕೆಲವೊಂದು ವಿಷಯಗಳನ್ನ ಹೇಳಲೇಬೇಕು. ಅದು ಯಾವ ಕಾರಣದಿಂದಾಗಿ 21 ನಿಮಿಷದ ಫುಟೇಜ್ ಮಿಸ್ ಆಗಿತ್ತು ಅದು ಬೇರೆ. ಆದ್ರೆ ಆ ಮಿಸ್ ಆಗಿದ್ದ ಫುಟೇಜ್ ಅಲ್ಲೇ ಅದ್ಭುತವಾದ ಸೀನ್ಗಳಿದ್ದು, ಸಿನಿಮಾನ ಕಟ್ಟಿಕೊಡುವಂತ ಆಹಾ ಅನ್ನುವಂತ ಸೀನ್ ಎಲ್ಲ ಅಲ್ಲೇ ಇದ್ವು. ಫಾರ್ ಎಕ್ಸಾಂಪಲ್ ನಾನು ಹೇಳ್ಬೇಕು ಅಂದ್ರೆ, ಇಡೀ ಸಿನಿಮಾದ, ನನ್ನ ವೈಯಕ್ತಿಕವಾಗಿ ಇಡೀ ಸಿನಿಮಾದ ಬೆಸ್ಟ್ ಸೀನ್ ಯಾವುದು ಕೇಳಿದ್ರೆ ಅಪ್ಪ ಮತ್ತು ಮಗಳ ನಡುವೆ ಒಂದು ಸೀನ್ ಇದೆ. ಅದು ನನ್ನ ಪ್ರಕಾರ ಎಂಥ ಕಲ್ಲು ಹೃದಯವನ್ನು ಒಂದ್ಸರಿ ಕರಗಿಸುತ್ತೆ, ಕಣ್ಣಲ್ಲಿ ನೀರು ಬರಿಸುತ್ತೆ. ಆ ಸೀನ್ ನಿಮ್ಗೆ ಫಸ್ಟ್ ವರ್ಷನ್ ಇರ್ಲಿಲ್ಲ. ಮತ್ತೆ ನೀವು ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡುವಾಗ ನನ್ನ ಪ್ರಕಾರ ಸ್ವಿಟ್ಜರ್ಲ್ಯಾಂಡ್ ನೀವು ಹೋಗ್ಬೇಕು ಅಂದ್ರೆ ಲಕ್ಷಗಟ್ಟಲೆ ಕಷ್ಟಪಡ್ಬೇಕು. ಆದ್ರೆ ಅಲ್ಲಿ ಹೋಗಿ ನಿಮ್ಮ ಕಣ್ಣಲ್ಲಿ ಸ್ವಿಟ್ಜರ್ಲ್ಯಾಂಡ್ ನ ನೋಡಿದ್ರು ಕೂಡ ಸತ್ಯ ಹೆಗಡೆ ಅವರು ತಮ್ಮ ಕಣ್ಣಿನಲ್ಲಿ ಕಾಣಿಸಿದಷ್ಟು ಸುಂದರ ಸ್ವಿಟ್ಜರ್ಲ್ಯಾಂಡ್ ನಿಮ್ಗೆ ಸಿಗಲ್ಲ. ಐಮ್ ಶ್ಯೂರ್, ನಾನು ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದೀನಿ, ಹೋಗಿದ್ದೀನಿ, ಅಲ್ಲಿ ಇದ್ದೀನಿ. ಬಟ್ ಇಷ್ಟು ಚಂದ ಸ್ವಿಟ್ಜರ್ಲ್ಯಾಂಡ್ ಸತ್ಯ ಹೆಗಡೆ ವಿತೌಟ್ ವೀಸಾ ಪಾಸ್ಪೋರ್ಟ್ ನಿಮ್ಗೆ ತೋರಿಸ್ತಾರೆ. ಅದ್ಭುತವಾಗಿದೆ. ಆಮೇಲೆ ತುಂಬಾ ಕಡೆ ನಮ್ಗೆಲ್ಲ ಏನಿಸ್ತಿತ್ತು ಅಂದ್ರೆ, ಎಲ್ಲೋ ರಾಗಿಣಿ ಬಂದ್ರು, ರಾಗಿಣಿ ಅವ್ರು ಒಂದೇ ಸೀನಾ ಅಂತ, ಅಥವಾ ರಂಗಾಯಣ ಅವರು ಇಷ್ಟು ಡಾಕ್ಟ್ರು ಒಂದೇ ಸೀನಾ. ಎಲ್ಲೋ ಒಂದ್ ಕಡೆ ಹೀರೋ ಕ್ಯಾರೆಕ್ಟರ್ ಬೇಕಾದ ಎಲಿವೇಶನ್ ಸಿಗ್ತಾ ಇಲ್ಲ, ಹೀರೋ ಏನ್ ತ್ಯಾಗ ಮಾಡ್ದ, ಹೀರೋ ಹೀರೋಯಿನ್ ನಡುವೆ ಕೆಮಿಸ್ಟ್ರಿ ಏನಿತ್ತು, ಇದೆಲ್ಲ ನಮ್ಗೆ ಅಲ್ಲಿ ಕಾಣಿಸ್ತಿಲ್ಲ. ಖಂಡಿತವಾಗಿ ಇಲ್ಲಿ ಒಂದು ಪರ್ಫೆಕ್ಟ್ ಸಿನಿಮಾ ಆಗಿ ನಾಗಶೇಖರ್ ಅವರು ಸಂಜು ವೆಡ್ಸ್ ಗೀತಾ 2 ಅನ್ನ ಮಾಡಿದ್ರೆ ನಮ್ಗೆಲ್ಲ ಏನ್ ನಿರೀಕ್ಷೆ ಇತ್ತು. ಸಂಜು ವೆಡ್ಸ್ ಗೀತಾ ಮೊದಲನೇ ಭಾಗವನ್ನು ನೋಡಿ 2ನೇ ಭಾಗ ಹೇಗೆ ಇರ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸ್ವಲ್ಪ ಲೇಟ್ ಆದ್ರೂ ಇಲ್ಲಿ ಖಂಡಿತವಾಗಿ ಫಲಿಸುತ್ತೆ. ಇದೊಂದು ಅದ್ಭುತ ಸಿನಿಮಾ ಆಗತ್ತೆ, ಒಂದು ಅದ್ಭುತ ಪ್ರೇಮ ಕಥೆ ಆಗತ್ತೆ. ಈಗ ಜಾಸ್ತಿ ಕತ್ಲು ಸಿನಿಮಾಗಳ ನಡುವೆ ಒಂದು ತುಂಬಾ ಬೆಳಕಿನ ಸಿನಿಮಾ. ನಿಮ್ಗೆ ಪ್ರಕೃತಿನ ಎಷ್ಟು ಸಪೋರ್ಟ್ ಮಾಡಿದೆ ಅಂದ್ರೆ, ಇಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ನಿಮ್ಗೆ ಸೂರ್ಯ ಮತ್ತು ಮಂಜನ್ನ ಒಟ್ಟಿಗೆ ನೋಡೋದು ತುಂಬಾ ಕಷ್ಟ. ಸೂರ್ಯ ಎದ್ದಿದ್ದಾಗಲೇ ಮಂಜು ಕಟ್ಟೋದು. ಬಟ್ ಇವರ ಈ ಸಿನಿಮಾದ ಮೇಲೆ ಪ್ರಕೃತಿ ಎಷ್ಟು ದಯ ತೋರಿಸಿದೆ ಅಂದ್ರೆ, ಯಾಕೆ ಸ್ವಿಟ್ಜರ್ಲ್ಯಾಂಡ್ ಬೇರೆ ಸಿನಿಮಾಗಳಿಂದ, ಈವನ್ ಹಿಂದಿ ಸಿನಿಮಾಗಳಿಗಿಂತ ವಿಭಿನ್ನವಾಗಿ ಕಾಣುತ್ತೆ, ಸುಂದರವಾಗಿ ಕಾಣುತ್ತೆ ಅಂದ್ರೆ ಆ ಕಾಂಬಿನೇಷನ್ ಆಫ್ ಸನ್ ಮತ್ತು ಹಿಮ ಅದ್ಭುತವಾಗಿ ಸಿಕ್ಕಿದೆ. ಖಂಡಿತ ಇದೊಂದು ನೀವು ನೋಡಿದ್ರೆ ತುಂಬಾ ಮನಸ್ಸಿಗೆ ಮುದ ನೀಡುವ ಸಿನಿಮಾ ಆಗುತ್ತೆ. ದಯವಿಟ್ಟು ಈ ಸಿನಿಮಾವನ್ನ ಒಂದು ಸ್ಪೆಷಲ್ ಕೇಸ್ ಅಂತ ಪರಿಗಣಿಸಿ ನಮ್ಮ ಮಾಧ್ಯಮದ ಸಹ ಬೇರೆ ತರ ಇದಕ್ಕೆ ಒಂದು ಉತ್ತೇಜನ ಕೊಡಬೇಕು. ಜೊತೆಗೆ ಪ್ರೇಕ್ಷಕರು ಸಹ ಮೊದಲು ಏನಾಗಿತ್ತು, ಏನ್ ತಪ್ಪಾಗಿತ್ತು, ಆ ತಪ್ಪನ್ನ ತಿದ್ದುಕೊಂಡು ಒಂದು ಅದ್ಭುತವಾದ ಕಲಾಕೃತಿಯನ್ನ ಕೈಗಿಡ್ತಿದ್ದೀವಿ. ದಯವಿಟ್ಟು ಎಲ್ಲರೂ ಇದಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀವಿ. ಪರಿಚಯಿಸಿದ ಎಸ್ ಮಹೇಂದ್ರ ಅವರ ನಿರ್ಮಾಪಕರು ವೆಲ್ಕಮ್ ಮಾಡ್ತಾ, ಅವತ್ತು ನಿನಗಾಗಿ ನಾವು ಸಿನಿಮಾದಲ್ಲಿ ಗುರುಗಳೇ
ನಿನಗಾಗಿ ಈ ಸಿನಿಮಾದಲ್ಲಿ ಒಬ್ಬ ನಟನಾಗಿ ನನ್ನನ್ನು ಪರಿಚಯ ಮಾಡೋದು ಹೋಗಿದ್ರೆ ಇವತ್ತು ಚಿತ್ರರಂಗದಲ್ಲಿ ನಾನು ಇರ್ತಿರ್ಲಿಲ್ಲ. ತಮಗೆ ಸ್ವಾಗತ ಕೋರ್ತಾ ನಮ್ಮ ಚಿತ್ರವನ್ನು ನೀವು ನೋಡಿದ್ದೀರಿ. ನಮ್ಮ ಮಾತುಗಳನ್ನು ಇಂದಿನ ಸಮಾರಂಭಕ್ಕೆ ಆಗಮಿಸಿರೋ ನಿಮ್ಮೆಲ್ಲರ ನೆಚ್ಚಿನ ಅಣ್ಣ ಶಿವಣ್ಣವರೇ ಮತ್ತು ವೇದಿಕೆ ಮೇಲಿರೋ ಎಲ್ಲ ಚಿತ್ರರಂಗದ ಗಣ್ಯರೇ, ಮಾಧ್ಯಮದ ಮಿತ್ರರೇ ಮತ್ತು ಉಳಿದ ಎಲ್ಲ ಚಿತ್ರ ಪ್ರೇಮಿಗಳೇ, ನಾನು ಬಹುಶಃ ಈ ಚಿತ್ರದ ಎಲ್ಲ ಪ್ರಾರಂಭದಿಂದ ಇಲ್ಲಿವರೆಗೂ ಎಲ್ಲ ಈವೆಂಟ್ಸ್ಗಳಿಗೂ ನಾನು ಬಂದಿದ್ದೀನಿ, ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಬಹುಶಃ ನಾಗಶೇಖರ್ ಅಷ್ಟೇ ನಾನು ಕೆಲಸ ಮಾಡಿದ್ದೀನಿ ಅಂದ್ರೆ ತಪ್ಪಾಗಲ್ಲ ಅನಿಸುತ್ತೆ. ಕಾರಣ ಒಂದೇ, ನಾಗಶೇಖರ್ ಅವ್ರ ಮೇಲಿರೋ ಪ್ರೀತಿ, ನಿರ್ಮಾಪಕ ಕುಮಾರ್ ಅವರ ಮೇಲಿರೋ ಪ್ರೀತಿ, ಮತ್ತು ನಮ್ಮ ಕಿಟ್ಟಿ ಸಾರ್ ಮೇಲಿರೋ ಪ್ರೀತಿ. ಒಳ್ಳೆಯ ಚಿತ್ರವನ್ನು ಇವರು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ನನಗೆ ತುಂಬ ಇತ್ತು. ಸಿನಿಮಾ ನೋಡಿದಾಗ ಇನ್ನೂ ಕೂಡ ಅವ್ರ ಮೇಲಿನ ನಂಬಿಕೆ ಭಾಳ ಹೆಮ್ಮೆ ಆಯಿತು. ಕವಿ ಸಾರ್ ಕೂಡ ಬರೆದಿರೋ ಒಂದೊಂದು ಅದ್ಭುತ, ಅದೇ ಶಿವಣ್ಣವ್ರು ಹೇಳ್ತಿದ್ರು, ಅವ್ರು ಯಾವಾಗಲೂ ಚೆನ್ನಾಗಿ ಬರೀತಾರೆ ಅಂತ. ಸಾಹಿತ್ಯಕ್ಕೆ ಅವ್ರು ಯಾವಾಗಲೂ ಮೋಸನೇ ಮಾಡಲ್ಲ. ಹಾಗಾಗಿ ಹೆಗ್ಡೆಯವರು ಕೂಡ ಭಾಳ ನೇರವಾಗಿ ಹೇಳಬೇಕು ಅಂದರೆ ಚಿತ್ರರಂಗಕ್ಕೆ ಈಗ ಸ್ವಲ್ಪ ಸಂಕಷ್ಟದ ಕಾಲ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆಯ ಚಿತ್ರಗಳು ಬಂದು ಆ ಒಂದು ಕೊರತೆಯನ್ನು ತುಂಬಬೇಕು ಅನ್ನುವಂಥ ಒಂದು ಸಂದರ್ಭದಲ್ಲಿ, ಆ ಹಂತದಲ್ಲಿ ನಾವೆಲ್ಲರೂ ಇದ್ದೀವಿ. ಆ ಒಂದು ಪ್ರಯತ್ನ ಈ ಚಿತ್ರದ ಮೂಲಕ ಆಗಲಿ ಅಂತೇಳಿ. ಏಕೆಂದರೆ ಇವತ್ತು ಒಂದು ಸಿನಿಮಾ ಮಾಡೋದೇ ತುಂಬ ಕಷ್ಟ. ಅಂಥ ಸಂದರ್ಭದಲ್ಲಿ ಇವತ್ತು ಆ ನಿರ್ಮಾಪಕರ ಬಗ್ಗೆ ನಾನು ಹೆಮ್ಮೆ ಪಡಲೇಬೇಕು. ಬಹುಶಃ ಒಂದೊಂದು ಫ್ರೇಮ್ಗೂ ಅವರು, ಏಕೆಂದರೆ ಈಗ ಒಬ್ಬ ನಿರ್ದೇಶಕನಾಗಿ ನಾನು ನನ್ನ ಕನಸುಗಳಿಗೆ ಜೀವ ಕೊಡಬೇಕು ಅಂದರೆ ಜೇಬಲ್ ತಂದರೆ ಆಗಲ್ಲ, ಮೂಟೆಗಳಲ್ಲೇ ತಂದು ಸುರಿಬೇಕು ದುಡ್ಡು. ಸೊ ಹಾಗಾಗಿ ಸುರಿದು ಬಿಟ್ಟಿದ್ದಾರೆ ದುಡ್ಡನ್ನ. ಒಂದು ನಂಬಿಕೆ, ಯಾಕೆಂದರೆ ಆ ಸಿನಿಮಾದ ಮೇಲಿರೋ ನಂಬಿಕೆ ಅವರಿಗೆ. ಈ ರಿಲೀಸ್ ಮಾಡುವಾಗಲೂ ಕೂಡ ಒಂದು ಚರ್ಚೆ ಆಯಿತು ನನಗೆ, ನಾಗಶೇಖರ್ ಅವ್ರ ಮಧ್ಯೆ ಮತ್ತು ಕಿಟ್ಟಿ ಸರ್ ಮಧ್ಯೆ, ಮಾಡ್ಬೋದಾ ಹೇಗೆ ಮಾಡ್ಬೋದು. ಯಾಕೆಂದ್ರೆ ನನಗೂ ಈ ಥರದ್ದೊಂದು ಸಂದರ್ಭ ಬಂದಿತ್ತು. ನಾನು ಸ್ನೇಹಲೋಕ ಅನ್ನೋ ಸಿನಿಮಾ ಮಾಡಿದಾಗ ಅದರ ಮೇಲೆ ಅಪಾರವಾದ ನಂಬಿಕೆ ನನಗೆ. ಮೊದಲನೇ ರಿಲೀಸ್ ಆದಾಗ ಏನೋ ಕಾರಣಾಂತರದಿಂದ ಅದು ಒಂದು ವಾರನೂ ಕೂಡ ಥಿಯೇಟರ್ಗಳಲ್ಲಿ ಸಸ್ಟೈನ್ ಆಗಲಿಲ್ಲ. ಆವಾಗ ನನಗೆ ಬಹಳ ನಿರಾಶೆ ಇತ್ತು, ಜೊತೆಗೆ ಒಂದು ನಂಬಿಕೆ ಇತ್ತು. ಆ ನಿರ್ಮಾಪಕರನ್ನ ನಾನು ತುಂಬಾ ಒತ್ತಾಯ ಮಾಡಿದೆ, ಇಲ್ಲ ಇದು ಸೋಲೋ ಸಿನಿಮಾ ಅಲ್ಲ, ಇದು ಖಂಡಿತ ಗೆಲ್ಲುತ್ತಿದ್ದು, ನೀವು ಒಂದು ಪ್ರಯತ್ನ ಮಾಡಿ, ನನಗೋಸ್ಕರ ಪ್ರಯತ್ನ ಮಾಡಿ ಅಂತ. ಇವತ್ತು ನೆನೆಸ್ಕೋಬೇಕು ಜಯಶ್ರೀದೇವಿ ಮೇಡಮ್ ಅವ್ರನ್ನ. ಮತ್ತೆ ಒಂದು ತಿಂಗಳು ಬಿಟ್ಟು ರಿಲೀಸ್ ಮಾಡಿದ್ರು. ಬಹಳ ಅದ್ಭುತವಾದ ಯಶಸ್ಸನ್ನ ಕಾಣ್ತು ಆ ಸಿನಿಮಾ. ಹಾಗೆ ಈ ಚಿತ್ರ ಕೂಡ ಬಹಳ ಒಂದು ಯಶಸ್ಸನ್ನ ಕಾಣುವಂತ ಎಲ್ಲ ಲಕ್ಷಣಗಳು ಕೂಡ ಈ ಸಿನಿಮಾದಲ್ಲಿ ಇದೆ. ಇವತ್ತೇನು ನಾವು ಬರಗಾಲ ಅಂತಿದ್ದೀವಿ, ಅದು ಈ ಚಿತ್ರದ ಮೂಲಕ ಒಂದು ಸುಗ್ಗಿಯ ಕಾಲ, ಒಂದು ವಸಂತ ಕಾಲ ಚಿತ್ರರಂಗದಲ್ಲಿ ಈ ಚಿತ್ರದ ಮೂಲಕ ಪ್ರಾರಂಭ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರನ್ನ ಹೊಂದಿಸ್ತಾ, ಮಾಧ್ಯಮದ ಮಿತ್ರರಿಗೂ ಕೂಡ ಹೊಂದಿಸ್ತಾ, ದಯಮಾಡಿ ಸ್ವಲ್ಪ ಜಾಸ್ತಿ ಕರುಣೆ ತೋರಿ ಈ ಚಿತ್ರದ ಮೇಲೆ. ಯಾಕಂದ್ರೆ ಎಲ್ಲರೂ ತುಂಬಾ ಪ್ರಾಮಾಣಿಕವಾದ ಎಫರ್ಟ್ ಹಾಕಿದ್ದಾರೆ ಈ ಸಿನಿಮಾಕ್ಕೆ. ಯಾಕಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ನೋಡಿದಾಗ, ಯಾಕಂದ್ರೆ ಒಂದೊಂದು ಶಾರ್ಟ್ ಕೂಡ ಬಹಳ ಕಷ್ಟಪಟ್ಟು, ಬಹಳ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟು ಪ್ರೀತಿಯಿಂದ ತೆಗೆದಿದ್ದಾರೆ ಅದನ್ನ. ಆಮೇಲೆ ಇನ್ನೂ ಹೆಚ್ಚಿನ ವಿಚಾರಗಳು ಅವ್ರು ಹೇಳಿಲ್ಲ. ಇಲ್ಲಿ ಒಂದು ಲೇಯರ್ ಇದೆ ಕಥೆ ಒಳಗಡೆ. ಇಲ್ಲಿಯ ಒಂದು ಕೈಗಾರಿಕೆ, ನಮ್ಮ ಕರ್ನಾಟಕದ ಒಂದು ರೇಷ್ಮೆ ಉದ್ಯಮ, ಅದು ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನಾನು. ಆ ರೇಷ್ಮೆ ಉದ್ಯಮನ ಒಂದು ಬ್ಯಾಕ್ ಡ್ರಾಪ್ ಆಗಿ ಇಟ್ಕೊಂಡು ಬಹಳ ತುಂಬಾ ಹೊಸ ಬ್ಯಾಕ್ ಡ್ರಾಪ್ ಅದು ಈ ಚಿತ್ರದೊಳಗಡೆ. ಬಹುಶಃ ಮೊದಲನೇ ಆವೃತ್ತಿಯಲ್ಲಿ ಅದು ಮಿಸ್ ಆಗಿದ್ದು ಅಂತ ಕಾಣುತ್ತೆ ಜಾಸ್ತಿ. ಇದರಲ್ಲಿ ನನಗೆ ಇಷ್ಟ ಆಗಿದೆ, ಅದಕ್ಕೆ ನಾನು ಮೊದಲು ನೋಡಿರ್ಲಿಲ್ಲ, ಈಗ ಮೊನ್ನೆ ಇದನ್ನ ನೋಡಿದೆ. ಬಹಳ ಅದ್ಭುತವಾಗಿದೆ ರೇಷ್ಮೆ ಉದ್ಯಮ, ಅದರಿಂದ ಏನು, ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಜೊತೆಗೆ ಮನೋಜ್ಞವಾದ ಕಥೆ, ಅದು ಹೇಳಿರೋ ರೀತಿ, ಅದ್ಭುತವಾದ ಕಲ್ಪನೆ. ಎಲ್ಲರೂ ಕೂಡ ಕನ್ನಡದ ಪ್ರೇಕ್ಷಕರು ಥಿಯೇಟರ್ಗೆ ಬಂದು ಈ ಚಿತ್ರವನ್ನ ನೋಡಿ ನಿಮಗೆ ಒಂದು ವಿಶೇಷವಾದ ಬೇರೆ ಅನುಭವ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಸಂಜು ವೆಡ್ಸ್ ಗೀತಾ 2 ದೊಡ್ಡ ಸಕ್ಸಸ್ ಅನ್ನ ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಸ್ವಾಗತ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ಫಸ್ಟ್
ಫಸ್ಟ್ ಪ್ರೊಡ್ಯೂಸರ್ಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದ್ರೆ ಸ್ವಲ್ಪ ಒಂದ್ಸಲ ಸಿನಿಮಾ ರಿಲೀಸ್ ಆಗಿದ್ಮೇಲೆ ತಿರ್ಗಾ ಇಂಟ್ರೆಸ್ಟ್ ಬರಲ್ಲ. ಅಯ್ಯೋ ಸಾಕು ಬಿಡಪ್ಪ, ಬಿಟ್ಟರೆ ಸಾಕು ನಮ್ಮ. ಬಟ್ ಆ ನಂಬಿಕೆ ಇಟ್ಟು ತಿರ್ಗಿ ವಾಪಸ್ ಈಗಿನ ಜನ್ರೇಷನ್ ಮಾಡೋದು ಭಾಳ ಕಷ್ಟ ಸರ್. ಹ್ಯಾಟ್ಸ್ ಆಫ್ ಟು ಯು. ಅಟ್ಲೀಸ್ಟ್ ಇದಕ್ಕೋಸ್ಕರ ಅಟ್ಲೀಸ್ಟ್ ಸಿನಿಮಾ ಹೋಗ್ಬೇಕಂದ್ರೆ ನಾನು ದೇವ್ರಿಗೆ ಪ್ರಾರ್ಥನೆ ಮಾಡ್ತೀನಿ. ಏನಿಲ್ಲ, ಯಾಕಂದರೆ ಅವ್ರಿಗೆ ಆ ಸಿನಿಮಾ ಮೇಲೆ ಲವ್. ಯಾಕಂದರೆ ಸಿನಿಮಾ ಅನ್ನೋದು ಅವ್ರ ಪಾಲಿಗೆ ಒಂಥರ ಅವರೇ ತಂದೆ ತಾಯಿ ಥರ. ಅವರು ನಾಗಶೇಖರ್ ಸೇರಿದಂತೆ. ಸೊ ಅವ್ರಿಗೆ ಅದ್ರ ಮೇಲೆ ಒಂದು ನಂಬಿಕೆ ಇದೆ. ಆ ನಂಬಿಕೆಗೆ ನಿಜವಾಗ್ಲೂ ನಾನು ತುಂಬ ಮೆಚ್ತೀನಿ. ಭಾಳ ಖುಷಿ ಆಯಿತು ನಾನು ಕೇಳ್ಬಿಟ್ಮೇಲೆ. ಸತ್ಯ ಹೆಗಡೆ ಬಗ್ಗೆ ಮಾತಾಡೋಂಗಿಲ್ಲ. ವಿಷುವಲ್ಸ್ ಸ್ವಿಟ್ಜರ್ಲ್ಯಾಂಡ್ ಹೇಳ್ದಂಗೆ ಫ್ರೆಂಡ್ ನಾವು ಮಾಡಿದ್ದೀವಿ, ಎಷ್ಟೋ ಸಿನಿಮಾಗಳು ಮಾಡಿದ್ದೀವಿ. ಬಟ್ ಏನೋ ಒಂದು ಕ್ವಾಲಿಟಿ ಇದೆ ಅದರಲ್ಲಿ. ಸೈಜ್ ಚಿಕ್ಕವನು ಅಷ್ಟೇ, ಏನೇನೋ ಮಾಡ್ತಾರೆ. ನನಗೆ ಭಾಳ ಇಷ್ಟವಾದ ವ್ಯಕ್ತಿ. ಯಾಕಂದರೆ ಹ್ಯೂಮನ್ ಆಗೇ ನಂಗೆ ತುಂಬ ಇಷ್ಟ. ಯಾಕಂದರೆ ಭಾಳ ಒಳ್ಳೆ ವ್ಯಕ್ತಿತ್ವ, ಜಾಸ್ತಿ ಮಾತಾಡಲ್ಲ, ವರ್ಕ್ಲಿ ತೋರಿಸ್ತಾರೆ ಮಾತನ್ನ. ಯಾವತ್ತು ಬಂದು ನಾನು ಜಂಪ ಕೂತೀನಿ, ಮಾಡಿಬಿಟ್ಟೆ ಹಂಗೆ ಮಾಡಿಬಿಟ್ಟೆ. ನಾವು ಹೇಳ್ತಾ ಇರ್ತೀವಿ ಒಂದ್ಸತಿ ಬಂದಾಗ ತುಂಬ ಚೆನ್ನಾಗಿದೆ ಆಗಿದೆ, ಬಟ್ ಬಂದ ತಕ್ಷಣ ಒಂದು ಆ್ಯಕ್ಟ್ ಮಾಡಬೇಕು ಅನ್ಸುತ್ತೆ. ಐ ಥಿಂಕ್ ಯು ಕ್ರಿಯೇಟೆಡ್ ದಟ್ ಕಂಪ್ಲೀಟ್ ಥಿಂಗ್ ಇನ್ ಸಂಜು ಗೀತಾ ಟು. ಆ್ಯಂಡ್ ಕಿಟ್ಟಿನೂ ಅಷ್ಟೇ ಭಾಳ ಸಟಲ್ ಆಗಿ, ಭಾಳ ಡಿಫ್ರೆಂಟಾಗಿ, ಭಾಳ ವೇರಿಯೇಷನ್ಸ್ ಇದೆ. ರೊಮ್ಯಾಂಟಿಕ್ ಇದೆ, ಎಮೋಷನ್ಸ್ ಇದೆ, ತುಂಬ ಚೆನ್ನಾಗೂ ಕಾಣ್ತಾರೆ. ಆ ಡ್ರೆಸ್ಸು, ಕಾಸ್ಟ್ಯೂಮ್ಸು. ಆ್ಯಂಡ್ ರಚಿತಾ ರಾಮ್ ಅವರು ಅಷ್ಟೇ ಭಾಳ ಚೆನ್ನಾಗಿ ಕಾಣ್ತಾರೆ ಇದರಲ್ಲಿ. ಐ ಥಿಂಕ್ ಲಾಟ್ ಆಫ್ ವಿಷುವಲ್ಸ್ ಆರ್ ವೆರಿ ಗುಡ್. ನಾಗಶೇಖರ್ ಬಗ್ಗೆ ಹೇಳಂಗೆ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಸಿನಿಮಾ ಮಾಡಬೇಕಾದ್ರೆ ಏನಾದರೂ ಒಂದು ವಿಶೇಷತೆ ಇರುತ್ತೆ. ಅವರು ಭವಿಷ್ಯ ಎಲ್ಲಾದರೂ ಏನಾದರೂ ಒಂದು ಡೀಟೈಲ್ ಥಿಂಗನ್ನು ಎತ್ತಿ ಬಿಡ್ತಾರೆ ಅಷ್ಟೇ. ಸೊ ನಾಗಶೇಖರ್ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಮಹೇಂದ್ರ ಅವರು ಮಾತಾಡಿದ್ರು, ಕವಿರಾಜ್ ಅವರು ಇದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ನಮ್ಮ ಭಾವನಾ ಅವರಿದ್ದಾರೆ, ಆಮೇಲೆ ಕಾರುಣ್ಯರಾಮ್ ಇದ್ದಾರೆ, ಆ್ಯಂಡ್ ಜಡ್ಜ್ ಅವರು ವಸಂತ್ ಅವರು ಇದ್ದಾರೆ, ಶ್ರೀಕಾಂತ್, ಯಲ್ಲಪ್ಪ ಅವರು, ಪ್ರವೀಣ್ ಇದ್ದಾರೆ. ಸೊ ಒಳ್ಳೇದಾಗಲಿ. ನಮಗೂ ಅಷ್ಟೇ ನಾಳೆ ಇತ್ತು, ನಾ ಹೇಳಿದೆ ಸ್ವಲ್ಪ ನಾಳೆ ನಾವು ನೈಟ್ ಫ್ಲೈಟ್ ಇದೆ, ದಯವಿಟ್ಟು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂದೆ. ಸೊ ಅದಕ್ಕೋಸ್ಕರ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ದ್ಯಾಟ್. ನಿಮಗೂ ಅಷ್ಟೇ ತುಂಬ ಥ್ಯಾಂಕ್ಸ್. ಯಾಕಂದ್ರೆ ನಿಮಗೂ ಸಾಕಷ್ಟು ಒಂದು ಕೆಲಸ ಇರುತ್ತೆ, ಆದರೂ ನಮಗೋಸ್ಕರ ಅಡ್ಜಸ್ಟ್ ಮಾಡಿದ್ದು ತುಂಬ ಥ್ಯಾಂಕ್ಸ್. ಆ್ಯಂಡ್ ಇನ್ನೇನಿಲ್ಲ, ನಾವು ಕೇಳ್ಕೊತಾ ಇರೋದು ಅಷ್ಟೇ, ಮೀಡಿಯಾದವರು ಸಪೋರ್ಟ್ ಇದ್ದೇ ಇರುತ್ತೆ. ಇದಕ್ಕೆ ತಿರ್ಗಾ ಇದು ಮಾಡೋದ್ರಿಂದ ಒಂದು ಕಿಕ್ ಸ್ಟಾರ್ಟ್ ಬೇಕಷ್ಟೇ. ಒಂದು ಒಳ್ಳೆ ಕಿಕ್ ಸ್ಟಾರ್ಟ್ ಕೊಟ್ಟರೆ ನೀವು ಆ ಸಿನಿಮಾಗೆ ಹೆಲ್ಪ್ ಆಗುತ್ತೆ. ಇವರು ನಿಜವಾಗ್ಲೂ ಈ ರೀತಿ ಒಂದು 10 ಸಿನಿಮಾ ತೆಗಿತಾರೆ, ಇವರು 10 ಸಿನಿಮಾ ಆ್ಯಕ್ಟ್ ಮಾಡ್ತಾರೆ, ಅವರು 10 ಸಿನಿಮಾ ಡೈರೆಕ್ಟ್ ಮಾಡ್ತಾರೆ, ಅವ್ರು ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ನಾವೆಲ್ಲರೂ ಆ್ಯಕ್ಟ್ ಮಾಡ್ತೀವಿ. ಸೊ ಒಂದು ಕಿಕ್ ಸ್ಟಾರ್ಟ್ ಕೊಡಿ. ಆ್ಯಂಡ್ ಬೇರೆ ಥರ ಭಾವಿಸ್ಬಾರ್ದು. 100% ಐ ನೋ. ಯಾಕಂದರೆ ಎಡಿಟರ್ಸ್ ಅಂತ ತಕ್ಷಣ ದೇ ವಿಲ್ ಹ್ಯಾವ್ ದೇರ್ ಓನ್ ಐಡಿಯಾಸ್. ಬಟ್ ಈ ಸಿನಿಮಾನ ಒಂದು ಸ್ಪೆಷಲ್ ಒಂದು ಇದು ತೋರಿಸಿ ಅಂತ ನನ್ನ ಕಡೆಯಿಂದ ನಾನು ಕಡೆಯಿಂದ ಪ್ರಾರ್ಥನೆ ಮಾಡ್ಕೊತೀನಿ. ದಯವಿಟ್ಟು ಈ ಸಿನಿಮಾನ ಗೆಲ್ಲಿಸಿ ಅಂತ ನಾನು ಕೇಳ್ತೀನಿ. ಎಲ್ಲ ಕನ್ನಡ ಜನತೆಗೆ ಕೇಳೋದಷ್ಟೇ. ನಾನು ಅವಾಗಿಂದ ಅದೇ ಮಾತಾಡ್ತೀನಿ, ಕನ್ನಡ ಸಿನಿಮಾ ನೋಡಿ ಹೊಸಬರಿಗೆ ಆದ್ಯತೆ ಕೊಡಿ, ಹೊಸ ಸಿನಿಮಾಗಳು ಬಂದು ಹೊಸ ಅಲೆ ಬರಬೇಕು ಅಂತ ಹೇಳ್ತೀನಿ. ದಯವಿಟ್ಟು ನೋಡಿ ಸಿನಿಮಾನ. ಯಾಕಂದ್ರೆ ಬೇರೆ ಭಾಷೆಲ್ಲ ನೋಡ್ತಾರೆ, ನಮ್ಮ ಭಾಷೆಯಲ್ಲಿ ಯಾಕೆ ನೋಡಲ್ಲ ಅಂತ ಅಷ್ಟೇ. ಎಷ್ಟೆಲ್ಲ ನೋಡ್ತಾರೆ, ನೀವು ನೋಡಿ ನಮ್ಮ ಸಿನಿಮಾನ. ಇಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ, ಬೆಳೀತಾರೆ. ಸೊ ತಮ್ಮೆಲ್ಲರ ಆಶೀರ್ವಾದ ಬೇಕು. ಈಗ ಅಭಿಮಾನಿ ದೇವ್ರನ್ನ ಮುಟ್ಟೋದ್ರು ಅಪ್ಪಾಜಿಯವರು. ಆ ದೇವರನ್ನ ಸ್ಥಾನಕ್ಕೆ ದಯವಿಟ್ಟು ಒಂದು ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನೋಡಿ, ಆಶೀರ್ವಾದ ಮಾಡಿ. ಸಂಜು ವೇಡ್ಸ್ ಗೀತ್ ಆನ್ June 5th, June 6th ಬಂದು ನೋಡಿ. ನಾನು ನೋಡ್ತೀನಿ, ನೀವು ನೋಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಶಿವಣ್ಣ ಅವರೇ. ನಿಮ್ಮ ಮಾತುಗಳಿಗೆ, ಇಂತಹ ಪ್ರೋತ್ಸಾಹದಾಯಕ ಮಾತುಗಳಿಂದ ಮತ್ತೊಂದು